ಎಲ್ರಿಗೂ ನಮಸ್ಕಾರ. ಕುಕಿಂಗ್ ರೇಖಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹೋಳಿಗೆ ಸಾಂಬಾರು, ಒಬ್ಬಟ್ಟು ಸಾಂಬಾರು ಯಾವ ರೀತಿ ಮಾಡಬೇಕು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ತಿನ್ನಿಸ್ಕೊಳ್ಳಿ. ಕರಿಬೇವು, ಸ್ವಲ್ಪ ಕೊಬ್ಬರಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ, 2 ಪೀಸ್ ಚಕ್ಕೆ, ಮೆಂತ್ಯ, 4 ಮೆಣಸು. ಇದಿಷ್ಟನ್ನು ಹೋಳಿಗೆ ಸಾಂಬಾರು ಮಾಡೋಕ್ಕೆ ತಗೊಂಡಿರೋದು. ಇವಾಗ ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ಒಣಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಕೊಬ್ಬರಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಮಸಾಲೆಗೆ ಸೇರಿಸ್ತೀನಿ. ಮಸಾಲೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದ್ರ ಜೊತೆ ಫ್ರೈ ಆಗಬೇಕು. ಈ ಮಸಾಲೆ ಜೊತೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ನಮ್ಮ ಕಡೆ ಎಲ್ಲ ತುಂಬ ಮಸಾಲೆ ಹಾಕ್ತಾರೆ ಈ ಸಾಂಬಾರಿಗೆ, ಹೋಳಿಗೆ ಸಾಂಬಾರಿಗೆ. ನೋಡಿ, ನಾನು ಸ್ವಲ್ಪ ಇಷ್ಟಿಷ್ಟೇ ಹಾಕಿದ್ದೀನಿ. ನೀವು ಇದೇ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಅನಿಸುತ್ತೆ. ಈ ಮಸಾಲೆ ಲೈಟಾಗಿರೋ ಸಾಂಬಾರು ನೋಡಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸರಿ. ಹೇಗಿದೆ ಅಂತ ತಿಳಿಸಿ ನನಗೂ ಕಮೆಂಟ್ಸಲ್ಲಿ. ಇವಾಗ ನೋಡಿ, ಫ್ರೈ ಮಾಡಿರೋದನ್ನೆಲ್ಲ ರುಬ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೋಡಿ, ಮಿಕ್ಸಿ ಜಾರಿಗೆ ಸ್ವಲ್ಪ ಹೂರಣ ಬಿಟ್ಟಿದ್ದೀನಿ. ಈ ಹೂರಣ ಹಾಕಿದ್ರೇ ಟೇಸ್ಟ್ ಬರೋದು ಹೋಳಿಗೆ ಸಾರಿಗೆ. ನೋಡಿ, ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ನೋಡಿ, ಜಾರಿಗೆಲ್ಲ ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಬೇಕು. ಅರ್ಧ ಈರುಳ್ಳಿ, ಕರಿಬೇವು, 2 ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕೋಕ್ಕೆ. ಇವಾಗ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಏನು ರೆಡಿ ಇಟ್ಕೊಂಡಿದ್ದೀನಲ್ಲ, ಇವಾಗ ಒಗ್ಗರಣೆಗೆ ಹಾಕ್ತೀನಿ. ನೋಡಿ, ಬಾಡಿಸ್ಕೊಂಡು 2 ಸರಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಗೆ. ನಾವು ಎಣ್ಣೆ ಜಾಸ್ತಿ ಹಾಕ್ಬೇಕು ಈ ಮಸಾಲೆ ಸಾಂಬಾರಿಗೆ. ಟೇಸ್ಟ್ ಬರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಈ ಸಾಂಬಾರು, ಮಸಾಲೆ ಸಾಂಬಾರು. ಒಬ್ಬಟ್ಟು ಮಾಡಿದಾಗೆ ರೆಡಿ ಮಾಡ್ಕೊಬೋದು. ನೋಡಿ, ನೀವು ರೆಡಿ ತರೋದಿದ್ದರೆ ಒಬ್ಬಟ್ಟು ಏನಾದರೂ ಸಾಂಬಾರು ಅದ್ರ ಜೊತೆ ಯಾವ್ದು ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ನಿಮಗೆ ಟೆನ್ಷನ್ ಇರುತ್ತಲ್ವ. 10 ನಿಮಿಷ ಸಾಕು ನಿಮಗೆ ಈ ಸಾಂಬಾರು ಮಾಡೋಕ್ಕೆ. ನೋಡಿ, ರುಬ್ಬಿರೋದನ್ನ ಇವಾಗ ಸೇರಿಸ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು ಇದು. ನೋಡಿ, ಈ ಥರ ಫ್ರೈ ಮಾಡ್ತಾ ಮಾಡ್ತಾ ಇದೆಲ್ಲ ಎಣ್ಣೆ ಬಿಟ್ಕೋಬೇಕು ಚೆನ್ನಾಗಿ ಫ್ರೈ ಆಗಿ. ನೋಡಿ, ಇವಾಗ ಹುಣಸೆ ಹುಳಿ ಸೇರಿಸ್ಕೊಳ್ತಿದ್ದೀನಿ ಸಾಂಬಾರಿಗೆ. ಕುದಿ ಬರ್ತಾ ಇದೆ. ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸಿ. ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ. 2 ಸ್ಪೂನ್ ಹಾಕ್ತಿದ್ದೀನಿ ನಾನು. ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ. 2 ಸ್ಪೂನ್ ಹಾಕ್ತಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ತಿನ್ನಿಸ್ಕೊಳ್ಳಿ. ರಸಮ್ ಮಾಡ್ತಾರಲ್ಲ, ಸ್ವಲ್ಪ ಆ ಥರ ಬರುತ್ತೆ. ಬಟಾಟೆ